ದೀಪದ ಬೆಳಕಲ್ಲಿ ದೈವ ಸಾಕ್ಷಾತ್ಕಾರ. ಸಂಕಷ್ಟಗಳ ಅಂಧಕಾರಕ್ಕೆ ಭರವಸೆಯ ಬೆಳಕು. ಅಜ್ಞಾನದ ಅಂಧಕಾರವನ್ನು ತೊಲಗಿಸಿ ಸುಜ್ಞಾನದ ದೀಪವನ್ನು ಹಚ್ಚೋಣ. ತೇಜೋಮಯವಾದಂತಹ ದೀಪವನ್ನು ಹಚ್ಚೋಣ. ತಾಯಿ ಮಹಾಲಕ್ಷ್ಮಿಯನ್ನು ಆರಾಧಿಸೋಣ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ದೀಪಾವಳಿ ಅಂದರೆ ನರಕ ಚತುರ್ದಶಿ, ಅಮಾವಾಸ್ಯೆ ಹಾಗೂ ಬಲಿಪಾಡ್ಯಮಿ. ಈ 3 ದಿನಗಳು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಈ ದಿನದಲ್ಲಿ ಒಂದು ತಂತ್ರಸಾರವನ್ನು ಮಾಡಿದ್ರೆ ಆ ತಂತ್ರ ಪ್ರತಿಯೊಬ್ಬರ ಸಂಕಷ್ಟಗಳು ದೂರ ಆಗಬೇಕು, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗಬೇಕು, ದಾಂಪತ್ಯದಲ್ಲಿ ಕಲಹ ದೂರ ಆಗಬೇಕು, ಕುಟುಂಬದಲ್ಲಿ ನೆಮ್ಮದಿ ಸಿಗಬೇಕು. ಅದಕ್ಕಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರಸಾರ. असतो मा सद्गमय तमसो मा ज्योतिर्गमय. 3 ದಿನಗಳಂದು ನೇರ ಪ್ರಸಾರ ಬೆಳಿಗ್ಗೆ 7:30ಕ್ಕೆ. अमृतं गमय. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು ಮತ್ತು ಎಬಿ ಪ್ರಾಪರ್ಟೀಸ್ ಹಾಗೂ ಜ್ಯುವೆಲರಿ ಪಾರ್ಟ್ನರ್ ನವರತ್ನ ಜ್ಯುವೆಲರ್ಸ್. ನಿಮ್ಮ ಅದೃಷ್ಟದ ಆಭರಣಗಳ ಮಳಿಗೆ ಖಂಡಿತವಾಗಿಯೂ ಎಂದೇ ಭೇಟಿ ಕೊಡಿ ಅಂತ ಹೇಳ್ತಾ, ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಕಳೆದ ಶನಿವಾರದ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ನೋಡಿದ್ವಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ದಿವ್ಯ ಸಾರಥ್ಯದಲ್ಲಿ ಉಡುಪಿಯ ಕಡಲ ತೀರದಲ್ಲಿ ಬಹಳ ವಿಶೇಷವಾಗಿ ನಿರ್ವಹಿಸಲಾದಂತಹ ಸಮುದ್ರ ಪೂಜಾನುಷ್ಠಾನ ಕಾರ್ಯಕ್ರಮನ. ಇವತ್ತು ಕೂಡ ಆ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಈ ದಿನದ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಾವು ನೋಡುವಂಥದ್ದು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ನೇತೃತ್ವದಲ್ಲಿ ಕೊಲ್ಹಾಪುರದಿಂದ ತಂದಂತಹ ಮಹಾಲಕ್ಷ್ಮಿಯ ಪಾದುಕೆಗಳನ್ನು ಆನೆಯ ಜೊತೆಗೆ ಅದ್ಧೂರಿ ಮೆರವಣಿಗೆ ಮುಖಾಂತರ ಉಡುಪಿಯ ಶ್ರೀಮಠಕ್ಕೆ ಕರೆತರಲಾಯಿತು. ಆ ದೃಶ್ಯಗಳು ಹೇಗಿತ್ತು ಬನ್ನಿ ನೋಡ್ಕೊಂಡು ಬರೋಣ.
ಮಂತಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕೃಷ್ಣನ ಸನ್ನಿಧಾನದಲ್ಲಿ ಈ ರಾಜಾಂಗಣದಲ್ಲಿ ಲಕ್ಷ್ಮೀ ದೇವಿಯ ಪೂಜೆಗೋಸ್ಕರವಾಗಿ ಇಲ್ಲೆಲ್ಲ ನಾವು ಸೇರಿದ್ದೇವೆ. ಲಕ್ಷ್ಮೀ ದೇವಿ ಬರ್ತಾಳೆ ಅಂತಂದರೆ ಎಲ್ಲರೂ ಸಂತೋಷ ಪಡ್ತಾರೆ. ನಮ್ಮ ಉಡುಪಿಯ ಕಡಗೋಲು ಕೃಷ್ಣ ರುಕ್ಮಿಣಿ ದೇವಿ, ಲಕ್ಷ್ಮೀ ದೇವಿಯ ಮತ್ತೊಂದು ರೂಪವಾದ ರುಕ್ಮಿಣಿ ದೇವಿ ಪೂಜೆ ಮಾಡಿ ಉಡುಪಿಗೆ ಕಳುಹಿಸಿಕೊಟ್ಟದ್ದು. ಹಾಗಾಗಿ ಕೃಷ್ಣನನ್ನು ನಮಗೆ ಕೊಟ್ಟ ಆ ಲಕ್ಷ್ಮೀ ದೇವಿಯೇ ಇವತ್ತು ನಮ್ಮ ರಾಜಾಂಗಣದಲ್ಲಿ ಬಂದು ಕೂತು ಕೃಷ್ಣನನ್ನು ನಮ್ಮ ಹತ್ರ ಕರೆತರತಕ್ಕಂತಹ ಭವ್ಯವಾದಂತಹ ದೃಶ್ಯ ಇವತ್ತು ನಾವಿಲ್ಲಿ ನೋಡ್ತಾ ಇದ್ದೇವೆ. ಲಕ್ಷ್ಮೀ ದೇವಿ ಯಾರಿಗೆ ಬೇಡ? ಲಕ್ಷ್ಮಿ ಎಲ್ರಿಗೂ ಬೇಕು. ಲಕ್ಷ್ಮಿ ಬೇಡ ಅಂತ ಹೇಳುವವರು ಇಲ್ಲ. ಪ್ರಪಂಚದಲ್ಲಿ ಒಂದು ಚಾಲೆಂಜ್, ಅದು ಬೇಡ ಇದು ಬೇಡ ಅಂತ ಎಲ್ಲ ಹೇಳ್ತಾರೆ. ಲಕ್ಷ್ಮಿ ಬೇಡ ಅಂತ ಹೇಳೋರು ಯಾರಾದರೂ ಇದ್ದಾರಾ? ಯಾರೂ ಇಲ್ಲ. ಹಾಗಾಗಿ ಎಲ್ಲರೂ ನಾವಿವತ್ತು ಸೇರಿದ್ದು ರಾಜಾಂಗಣದಲ್ಲಿ ಯಾಕೆ ಅಂತಂದರೆ ಲಕ್ಷ್ಮೀದೇವಿ ನಮಗೆ ಬೇಕು ಅನ್ನುವ ದೃಷ್ಟಿಯಲ್ಲಿ ನಾವು ಬಂದವರು. ಹಾಗಾಗಿ ಆ ಲಕ್ಷ್ಮೀದೇವಿ ಯಾರನ್ನೂ ಬರಿಗೈಯಲ್ಲಿ ಕಳಿಸಿಕೊಡೋದಿಲ್ಲ. ಎಲ್ಲರಲ್ಲಿಯೂ ಕೂಡ ಅವರಿಗೆ ಬೇಕಾದಷ್ಟು ತುಂಬಿಸಿ ಕಳಿಸಿಕೊಡ್ಲಿಕ್ಕೋಸ್ಕರ ಇವತ್ತು ರಾಜಾಂಗಣದಲ್ಲಿ ಅವಳು ಮೆರೀತಾ ಇದ್ದಾಳೆ. ನಾವು ಆನೆಯನ್ನು ನೋಡ್ತಾ ಇದ್ದೇವೆ. ಆನೆಯನ್ನು ಎಲ್ಲರೂ ನೋಡ್ತಾರೆ. ಆದರೆ ಈ ಸುಭದ್ರೆ ಈ ರಾಜಾಂಗಣದಲ್ಲಿ ಬಂದು ಇವತ್ತು ನಿಂತಿದ್ದಾಳೆ. ಪೂಜೆಯನ್ನು ಲಕ್ಷ್ಮೀದೇವಿಗೆ ಮಾಡೋದಕ್ಕೋಸ್ಕರವಾಗಿ ಬಂದು ಇಲ್ಲಿ ನಿಂತಿದ್ದಾಳೆ.
ಎಲ್ಲಿಯಾದರೂ ಒಂದು ಆನೆ ಸುಮ್ಮನೆ ಇರುವುದು ಉಂಟಾ? ಯಾರಾದರೂ ಅಲ್ಲಾಡಿದರೆ, ಬೆನ್ನಲ್ಲಾಡಿಸಿದರೆ ಆನೆ ಹಾಕುವುದು ಅಂತ ಹೇಳ್ತಾರೆ. ಅಂದರೆ ಆಚೆ ಈಚೆ ಅಲ್ಲಾಡ್ತಾರೆ ಅಂತಂದರೆ ಅದು ಆನೆ ಹಾಕುವುದು ಅಂತ ಅರ್ಥ. ಅಂತಹ ಆನೆ ಇವತ್ತು ರಾಜಾಂಗಣದಲ್ಲಿ ಇಷ್ಟು ಹೊತ್ತು ಸುಮ್ಮನೆ ಕೂತಿದೆ, ಸುಮ್ಮನೆ ನಿಂತಿದೆ ಅಂತಂದರೆ ನಮ್ಮ ಮನೆಯಲ್ಲಿ ಲಕ್ಷ್ಮಿಯು ಕೂಡ ಇದೇ ರೀತಿಯಾಗಿ ಆರಾಮವಾಗಿ ಬಂದು ನೆಲೆಸ್ತಾಳೆ ಅನ್ನುವ ಇಲ್ಲಿ ಚಿಂತನೆ ಇಲ್ಲಿ ತುಂಬಿಕೊಂಡಿರತಕ್ಕಂಥದ್ದು. ನಮ್ಮ ಹಿರಿಯರೆಲ್ಲ ಹೇಳ್ತಾರೆ, ದೊಡ್ಡ ಸಂಪತ್ತು ಅಂದರೆ ಯಾವುದು ಅಂತ. ಗಜಾಂತ ಐಶ್ವರ್ಯ ಅಂತ. ಅದಕ್ಕಿಂತ ದೊಡ್ಡ ಐಶ್ವರ್ಯವನ್ನು ನಮ್ಮವರು ಪಟ್ಟಿ ಮಾಡಲಿಲ್ಲ. ಬೆಂಜ್ ಕಾರು ಅದೆಲ್ಲ ಬೇರೆ. ಆದರೆ ಆನೆ ಅನ್ನೋದು ಐಶ್ವರ್ಯದ ಅದು ಕೊನೆಯ ತುತ್ತ ತುದಿ. ನಿಮ್ಗೆ ಗೊತ್ತದು. ಯಾಕೆಂತಂದರೆ ಆನೆಯನ್ನು ಸಾಕುವುದು ಸುಲಭ ಅಲ್ಲ. ನಮ್ಮ ಹೊಟ್ಟೆಗಿಂತ ನೋಡಿ ಒಂದು ಸಲ ನಮ್ಮಂಥವ್ರು 1000 ಜನ ಆನೆಯ ಹೊಟ್ಟೆಯಲ್ಲಿ ಸೇರ್ಬೋದು. ಅಂತಹ ಆನೆ ಎಷ್ಟು ಆಶ್ಚರ್ಯ ಅಂತಂದರೆ ಶುದ್ಧ ಸಸ್ಯಾಹಾರಿ, ಪ್ಯೂರ್ ವೆಜ್. ಆದರೆ ಪ್ಯೂರ್ ವೆಜ್ ಆದರೂ ಕೂಡ ಇಂತಹ 1000 ಮಂದಿಯ ಬಲವನ್ನು ಒಳಗೊಂಡಿರತಕ್ಕಂತಹ ಪ್ರಾಣಿ ಅದು ಆನೆ. ನಮ್ಮ ಕೃಷ್ಣದೇವರು ಹೇಳಿದ ಹಾಗೆಯೇ ವಿದ್ಯಾ ವಿನಯ ಸಂಪನ್ನೆ ಗವಿ ಹಸ್ತಿನಿ. ಆನೆಯಲ್ಲಿ ವಿಶೇಷವಾದಂತಹ ಸನ್ನಿಧಾನ ಅಂತೆ. ಹಾಗಾಗಿ ಆ ಆನೆ ಬಂದು ಇಲ್ಲಿ ನಿಂತಿದೆ. ಅದು ಯಾಕೆ ಅಂತಂದರೆ ಲಕ್ಷ್ಮೀದೇವಿಯ ಪೂಜೆಗೋಸ್ಕರವಾಗಿ ಅಂತಹ ಆ ಆನೆ ಮಾಧ್ಯಮದಲ್ಲಿ ಇವತ್ತು ಗಜಲಕ್ಷ್ಮಿಯ ಪೂಜೆ ಇದು ವಿಶೇಷವಾಗಿ ನಡೆಯಲಿಕ್ಕಿದೆ. ನಮ್ಮ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲನೇ ಕಾರ್ಯಕ್ರಮ ಆನೆ ಬಂದು ಗಜಲಕ್ಷ್ಮಿಯ ಪೂಜೆ ಅದು ಆನಂದ ಗುರೂಜಿಯ ನೇತೃತ್ವದಲ್ಲಿ ನಡೆದದ್ದು. ಇದು ಮೊಟ್ಟ ಮೊದಲಿಗೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಆನೆ ಸುಮ್ಮನೆ ನಿಲ್ಲುವುದಿಲ್ಲ. ಈ ಆನೆ ನಿಲ್ಲಬೇಕಲ್ಲ. ಆನೆ ಅಂದರೆ ನಮ್ಮ ಮನಸ್ಸು ಅಂತ ಅರ್ಥ. ನಮ್ಮ ಮನಸ್ಸು ಸುಮ್ಮನೆ ಇರುವುದಿಲ್ಲ, ಅದು ಚಂಚಲ. ನಮ್ಮ ಗುರೂಜಿ ಬರ್ತಾರೆ ಅಂತಂದರೆ, ಆನಂದ ಗುರೂಜಿ ಬರ್ತಾರೆ ಅಂತಂದರೆ ಆನೆ ಸುಮ್ಮನೆ ನಿಲ್ತದೆ. ಆನೆ ಸುಮ್ಮನೆ ನಿಲ್ಲುವುದಲ್ಲ, ನಿಮ್ಮೆಲ್ಲರ ಮನಸ್ಸು 1 ತಾಸು ಸುಮ್ಮನೆ ಇರ್ತದೆ ಅಂತಂದರೆ ಅದು ಆನೆಯನ್ನು ಹೇಗೆ ನಿಲ್ಲಿಸ್ತಾರೆ, ನಿಮ್ಮ ಮನಸ್ಸನ್ನು ಕೂಡ ಅದೇ ರೀತಿಯಾಗಿ ನಿಲ್ಲಿಸ್ತಾರೆ ನಮ್ಮ ಗುರೂಜಿ ಅಂತ ಅದನ್ನು ನಮಗೆ ತೋರಿಸಿಕೊಡ್ತಾ ಇದೆ. ಅವರ ವಿಶೇಷವಾದಂತಹ ದೇವರ ವಿಭೂತಿ ಅವರಲ್ಲಿದೆ. ಹಾಗಾಗಿ ಅವರು ಎಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಜನ ಇಷ್ಟೇ ಸೇರ್ತಾರೆ. ಉಡುಪಿ ಅಲ್ಲ, ಎಲ್ಲ ಕಡೆ ಸೇರ್ತಾರೆ. ಈ ಕಾರ್ಯಕ್ರಮ ಘೋಷಣೆ ಆಗಿ 3 ದಿವಸ 4 ದಿವಸ ಆಯಿತು ಅಷ್ಟೇ ಆದದ್ದು ಅಲ್ವಾ? 4 ದಿವಸ. ಈ 4 ದಿವಸದಲ್ಲಿ ನೀವು ಇಷ್ಟು ಜನ ನೀವು ಸೇರಿದ್ದೀರಿ ಅಂತಂದರೆ ಪ್ರಾಯಶಃ 1 ತಿಂಗಳು ಕೊಟ್ಟಿದ್ದರೆ ಇಡೀ ಕರ್ನಾಟಕವೇ ಉಡುಪಿಯಲ್ಲಿ ಬಂದು ಸೇರ್ತಿತ್ತು. ಅಷ್ಟು ಆ ಜನರ ಪ್ರೀತಿ ಅಭಿಮಾನ. ಎಲ್ಲಿ ಹೋದರೂ ಇಂತಹ ಆನೆಗಳ ವೈಭವ, ಆನೆಯ ಮೆರವಣಿಗೆಗಳು, ಎಲ್ಲಿ ಹೋದರೂ ಇಂತಹ ಉತ್ಸವಗಳು ನಡೀತಲೇ ಇದೆ. ಒಂದು ಗಟ್ಟಿಯಾಗಿ ನಾನು ಹೇಳ ಬಯಸ್ತೇನೆ, ನಮ್ಮ ಧರ್ಮ ಇವತ್ತು ಕಲಿಯುಗ ಅದು ಕೆಳಗಿಳಿತಾ ಇದೆ ಅಂತ. ಇನ್ನೊಂದು ಶತಮಾನಕ್ಕೆ ನಮಗೆ ಭಯ ಇಲ್ಲ ನಮ್ಮ ಹಿಂದೂ ಧರ್ಮಕ್ಕೆ. ನಮ್ಮ ಗುರೂಜಿ ಅಂತಹ ಈ ಹೆಣ್ಮಕ್ಕಳ ಈ ಸಾಮರ್ಥ್ಯವನ್ನು ಸದ್ವಿನಿಯೋಗ ಮಾಡಿ ನಮ್ಮ ಹಿಂದೂ ಸಮಾಜವನ್ನು ಗಟ್ಟಿ ಮಾಡುವ ದೊಡ್ಡ ಶಕ್ತಿ ನಮ್ಮ ಆನಂದ ಗುರೂಜಿ ಅಂತ ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತೇನೆ. ಇತ್ತೀಚೆಗೆ ನಮ್ಮ ಕೃಷ್ಣ ಬಂದ ಈ ಪಶ್ಚಿಮದ ಕಡಲಿನಲ್ಲಿ ಲಕ್ಷ್ಮೀ ಪೂಜೆ ನಡೆಯಿತು. ಪ್ರಾಯಶಃ ನೀವೆಲ್ಲ ಪ್ರತ್ಯಕ್ಷವಾಗಿ ಭಾಗವಹಿಸಿರ್ಬೋದು. ಎಷ್ಟು ಅಪೂರ್ವವಾಗಿತ್ತು ಅಂತಂದರೆ ಅಲ್ಲಿ ಹೋಗಿ ಬಂದವರು ನಮಗೆ ಹೇಳಿದರು, ಎಲ್ಲ ಕಡೆ ಮಳೆ, ಆದರೆ ಆ ಕಡಲ ತೀರದಲ್ಲಿ ಮಾತ್ರ ಮಳೆನೇ ಇರಲಿಲ್ಲ. ಲಕ್ಷ್ಮಿಯ ಪೂಜೆ ವೈಭವದಲ್ಲಿ ನಡೆಸಿದ್ದಾರೆ ಸ್ವಾಮಿಗಳವರು ಅಂತ, ಆನಂದ ಗುರೂಜಿಯವರು ನಡೆಸಿದ್ದಾರೆ ಅಂತ ಹೋಗಿ ಬಂದವರು ಆ ಆಶ್ಚರ್ಯವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಯಾರು ಸಮುದ್ರದ ತೀರದಲ್ಲಿ ಪೂಜೆ ಮಾಡೋದು ಶಕ್ತಿ ಇಲ್ಲ. ಯಾಕಂದರೆ ಅಲೆಗಳು ಅದು ಒಂದಕ್ಕೆ ಮೇಲೆ ಒಂದು ಬರ್ತಲೇ ಇರ್ತದೆ. ಆದರೆ ಒಂದರ ಮೇಲೆ ಒಂದು ಅಲೆಗಳು ಬಂದರೂ ಅವರ ಆ ದೇವರ ಪಾದಬುಡ ತನಕ ಸಮುದ್ರದ ಅಲೆ ಬಂತೆ ಹೊರತು ಅದನ್ನು ಮೀರಿ ಬಾರದೆ ಪೂಜೆಯನ್ನು ಚೆನ್ನಾಗಿ ನಡೆಸಿದ್ದಾರೆ. ಇವತ್ತು ನಮ್ಮ ಸಂಸಾರದಲ್ಲಿ ಇಂತಹ ಸಮುದ್ರದ ಅಲೆಗಳು ಬರ್ತಲೇ ಇರ್ತದೆ. ಪ್ರಾಬ್ಲಮ್ ಅಲೆಗಳು ಒಂದಲ್ಲ ಒಂದುಗಳು ಬರ್ತಲೇ ಇರ್ತದೆ. ಇಂತಹ ಅಲೆಗಳನ್ನು ನಿಲ್ಲಿಸಬೇಕಾದರೆ ಇಂತಹ ದೇವರ ಅನುಗ್ರಹ ಅದಿದ್ದರೆ ಮಾತ್ರ ಸಾಧ್ಯ. ಅದನ್ನು ನಮ್ಮ ಜೊತೆಗೆ ಹಂಚಲಿಕ್ಕೋಸ್ಕರವಾಗಿ ನಮ್ಮ ಜೊತೆಗೆ ಇವತ್ತು ಉಡುಪಿಗೆ ಆನಂದ ಗುರೂಜಿಯವರು ಇವತ್ತು ಬಂದಿದ್ದಾರೆ. ಅವರ ಅಲ್ಲಿ ದೇವರು ನಿಂತು ಧರ್ಮದ ವಿಶೇಷವಾದ ಜಾಗೃತಿಯನ್ನು ಮಾಡಿಸ್ತಾ ಇದ್ದಾರೆ. ಔಷಧಗಳ ಮೂಲಕ, ಜ್ಯೋತಿರ್ವಿದ್ಯೆಯ ಮೂಲಕ, ದೇವರ ಎಚ್ಚರದ ಮೂಲಕ, ಹೆಣ್ಮಕ್ಕಳಲ್ಲಿ ಇರತಕ್ಕಂತಹ ಆ ಸಮಸ್ಯೆ ಎಲ್ಲವನ್ನು ನಿವಾರಣೆ ಮಾಡುವ ದೊಡ್ಡ ಸಾಮರ್ಥ್ಯ
ನಾನು ಹೇಳ್ತಾ ಇದ್ದೇನೆ, ಇವತ್ತು ಮಾತ್ರ ಲಕ್ಷ್ಮೀ ಪೂಜೆ ಅಲ್ಲ, ಆನಂದ ಗುರೂಜಿಯಿಂದ ನಮ್ಮ ಇಡೀ ಕರ್ನಾಟಕದ ಎಲ್ಲ ಮನೆಗಳಲ್ಲಿ ದಿನನಿತ್ಯ ಇಂತಹ ಮುತ್ತೈದೆಯರ ಮೂಲಕ ಲಕ್ಷ್ಮೀ ಪೂಜೆ ಅದು ನಡೆಯುತ್ತಲೇ ಇದೆ, ಇದು ನಡೆಯುತ್ತಲೇ ಬರಲಿ ಅಂತ ಇವತ್ತು ಹಾರೈಸ್ತಾ ದೇವರು ಅವರ ಮೂಲಕ ಇಂತಹ ಧರ್ಮ ಜಾಗೃತಿಗಳನ್ನು ನಿರಂತರ ನಡೆಸಲಿ. ನೋಡಿ, ಇವತ್ತು ಈ ಕಾರ್ಯಕ್ರಮ ನಡೀತದೆ ಅಂತಂದರೆ ನಮ್ಮ ಜೊತೆಗೆ ಇಬ್ಬರು ರಾಜಕೀಯದವರು ನಮ್ಮ ಜೊತೆಗಿದ್ದಾರೆ. ಕೋಟ ಶ್ರೀನಿವಾಸ ಪೂಜಾರಿಗಳಿದ್ದಾರೆ, ಅವರ ಜೊತೆಗೆ ಕೃಷ್ಣಯ್ಯ ನಮ್ಮ ಜೊತೆಗಿದ್ದಾರೆ. ಒಬ್ಬರು ಮಾಜಿ ಮುಜರಾಯಿ ಮಂತ್ರಿಗಳು ಅಲ್ವಾ, ಒಬ್ಬರು ಹಾಲಿ ಮುಜರಾಯಿ ಮಂತ್ರಿಗಳು, ಇಬ್ಬರು ಮುಜರಾಯಿ ಮಂತ್ರಿಗಳು ನಮ್ಮ ಜೊತೆಗೆ ಒಟ್ಟಿಗೆ ಇದ್ದಾರೆ ಅಂತಂದರೆ ಇದು ನಮ್ಮ ಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಿಡುವಿಲ್ಲದ ಸಮಯದಲ್ಲಿಯೂ ಕೂಡ ಕೋಟ ಶ್ರೀನಿವಾಸ ಪೂಜಾರಿಗಳು ನಮ್ಮ ಜೊತೆಗೆ ಇದ್ದು ಈ ಲಕ್ಷ್ಮೀ ಪೂಜೆಗೆ ವಿಶೇಷವಾದ ಕಳೆಯನ್ನು ತುಂಬಿಸಿದ್ದಾರೆ. ನಮ್ಮ ಕೃಷ್ಣಯ್ಯ ಅವರ ಕಾಲದಲ್ಲಿ ಹೇಗೆ ನಡೆದಿತ್ತು ಅಂತಂದರೆ ಎಲ್ರಿಗೂ ಕೂಡ ತಿರುಪತಿಯಿಂದ ಲಡ್ಡು ತಂದು ಎಲ್ರಿಗೂ ಹಂಚಿದ ದೊಡ್ಡ ಹೆಸರು ನಮ್ಮ ಕೃಷ್ಣಯ್ಯ ಅವರದು. ಹರಿದ್ವಾರದಿಂದ ಗಂಗೆಯನ್ನು ತಂದು ಎಲ್ರಿಗೂ ದೀಪಾವಳಿ ಹಬ್ಬಕ್ಕೆ ಸ್ನಾನ ಮಾಡಿಸಿದ ದೊಡ್ಡ ಪುಣ್ಯ ನಮ್ಮ ಕೃಷ್ಣಯ್ಯ ಶೆಟ್ಟಿ ಅವರದು. ಹಾಗಾಗಿ ಎರಡು ಮಂತ್ರಿಗಳು, ಒಬ್ಬರು ಹಾಲಿ ಒಬ್ಬರು ಮಾಜಿ, ಇಬ್ಬರು ನಮ್ಮ ಜೊತೆಗೆ ಇದ್ದಾರೆ. ಈಗ ಪರ್ಯಾಯ ನಡೆಸುವ ಪಲಿಮಾರು ಸ್ವಾಮಿಗಳು ನಿಮ್ಮ ಜೊತೆಗಿದ್ದಾರೆ, ಮುಂದೆ ಪರ್ಯಾಯ ಮಾಡುವ ಅದಮಾರು ಸ್ವಾಮಿಗಳು ನಿಮ್ಮ ಜೊತೆಗಿದ್ದಾರೆ. ಹಾಗಾಗಿ ಇದು ಎಲ್ಲರೂ ಒಟ್ಟಿಗೆ ಸೇರಿ ಮಾಡುವ ವಿಶೇಷವಾದ ಈ ಹಬ್ಬ. ಈ ಸಂದರ್ಭದಲ್ಲಿ ನಮ್ಮ ತುಂಬ ಅಭಿಮಾನ ವಿಷಯರಾದಂತಹ ಪಾತ್ರರಾದಂತಹ ಗುರೂಜಿ ಉಡುಪಿಯಲ್ಲಿ ತುಂಬ ಸಲ ನಮ್ಮ ಜೊತೆಗೆ ಬಂದಿದ್ದಾರೆ. ಇಲ್ಲೆಲ್ಲ ಆಸ್ಪಾಸಲ್ಲಿ ಬಂದರೆ, ನಾನು ಕರೆದರೆ ಇಲ್ಲಿ ಪ್ರೀತಿಯಿಂದ ಬಂದು ನಮ್ಮ ಜೊತೆಗೆ ತಮ್ಮ ಆನಂದವನ್ನು ಹಂಚಿಕೊಡ್ತಾರೆ. ಅವರ ಹೆಸರೇ ಹೇಳುವ ಹಾಗೆ ಆನಂದ ಗುರೂಜಿಯಾಗಿ ಎಲ್ಲರ ಮನಸ್ಸಿನಲ್ಲಿ ಆನಂದದ ಸಾಗರವನ್ನು ಹರಿಸಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ, ನಮ್ಮದು ಈ ಹರಿದ್ವಾರದಲ್ಲಿ ಹನುಮಂತ ದೇವರ 32 ಎತ್ತರದ ಹನುಮಂತ ದೇವರನ್ನು ಗಂಗಾ ತೀರದಲ್ಲಿ ಪ್ರತಿಷ್ಠೆ ಮಾಡಿದ್ದೇವೆ. ಅದರ ಬುಡದಲ್ಲಿ ರಾಮನಾಮ ಲೇಖನ ಯಜ್ಞದ ಸ್ಥಾಪನೆ ಮಾಡ್ತಾ ಇದ್ದೇವೆ. ನಮ್ಮದೊಂದು ಸಂಕಲ್ಪ, 1000 ಕೋಟಿ ರಾಮನಾಮವನ್ನು ಬರೆಸಿ ಆ ಪುಸ್ತಕಗಳನ್ನೆಲ್ಲ ಹನುಮಂತ ದೇವರ ಮುಂಭಾಗದಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಸಂಕಲ್ಪ ನಮ್ಮದು. ಅದನ್ನು ಈಗಾಗಲೇ ಅದರ ಅಭಿಯಾನ ನಡೀತಾ ಇದೆ. ಅದರಲ್ಲಿ ಒಂದು ಪುಸ್ತಕ ಮಾಡಿದ್ದೇವೆ ನಾವು. ಅದರಲ್ಲಿ 10,000 ರಾಮನಾಮ ಬರೀಲಿಕ್ಕಾಗ್ತದೆ. ಶ್ರೀರಾಮ 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 ಇಷ್ಟೇ ಬರೆಯುವಂಥದ್ದು. ನಮ್ಮ ಆನಂದ ಗುರೂಜಿಯ ಶಿಷ್ಯರಾದ ನೀವೆಲ್ಲ ಈ ಅಭಿಯಾನದಲ್ಲಿ ಭಾಗವಹಿಸಿ ಹನುಮಂತ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಅದರ ಜೊತೆಗೆ ಆ ಕೃಷ್ಣನ ಸುವರ್ಣ ಗೋಪುರದ ಯೋಜನೆ ಎಲ್ಲದರಲ್ಲಿ ನೀವು ಸಕ್ರಿಯವಾಗಿ ಭಾಗವಹಿಸಿ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಇವತ್ತು ಗುರೂಜಿ ಬರ್ತಾರೆ ಅಂತಂದರೆ ಎಲ್ಲ ಹೆಣ್ಮಕ್ಕಳು, ಅಂದರೆ ನಮ್ಮ ಹೆಣ್ಮಕ್ಕಳು ನಮ್ಮ ಮನೆಯಲ್ಲಿ ಚೆನ್ನಾಗಿದ್ದರೆ, ಲಕ್ಷ್ಮೀದೇವಿ ಚೆನ್ನಾಗಿದ್ದರೆ ನಮ್ಮ ಸಮಾಜ ಅದು ಸುಸ್ಥಿರ ಆಗ್ತದೆ ಅನ್ನುವ ಚಿಂತನೆ ಇದೆ. ಎಲ್ಲಿ ಹೆಣ್ಮಕ್ಕಳು ಚೆನ್ನಾಗಿರ್ತಾರೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ದೇವತಾ ಅಂತ. ಹಾಗಾದರೆ ಹೆಣ್ಮಕ್ಕಳು ಚೆನ್ನಾಗಿದ್ದರೆ ಆ ಮನೆ ಚೆನ್ನಾಗಿರ್ತದೆ, ಆ ಗ್ರಾಮ ಚೆನ್ನಾಗಿರ್ತದೆ, ಆ ರಾಜ್ಯ ಚೆನ್ನಾಗಿರ್ತದೆ. ಆಗ ಮುತ್ತೈದೆಯವರೆಲ್ಲ ಚೆನ್ನಾಗಿರಲಿ, ಆರಾಮವಾಗಿರಲಿ, ಮನೆಗಳೆಲ್ಲ ಸಮೃದ್ಧಿಯಾಗಲಿ, ಕೃಷ್ಣನ ಲಕ್ಷ್ಮೀದೇವಿಯ ಅನುಗ್ರಹ ಎಲ್ಲರ ಮೇಲಾಗಲಿ. ನಮ್ಮ ಗುರೂಜಿ ಅವರು 100 ಕಾಲ ಇದೇ ರೀತಿಯಾಗಿ ಎಲ್ಲ ಕಡೆ ತಮ್ಮ ಆನಂದವನ್ನು ಹಂಚಿ 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 ಅವರು ಅಜರಾಮರಲಾಗಲಿ ಅಂತ ದೇವರ ವಿಶೇಷವಾಗಿ ಪ್ರಾರ್ಥಿಸ್ತಾ ಕೃಷ್ಣ. ಗುರುಗಳು ಒಂದು ಮಾತು ಹೇಳಿದರು, ರಾಮನಾಮವನ್ನು ಬರೆದು ಎಲ್ಲರೂ ಪುನೀತರಾಗಿ ಅಂತ. ರಾಮನಾಮವನ್ನು ಬರೆದು ಪುನೀತರಾಗೋಕ್ಕೂ ಮುನ್ನ ಒಂದು ಸಂಕಲ್ಪವನ್ನು ಮಾಡೋಣ. ರಾಮನಾಮವನ್ನು ಬರೆದು ನಿಮ್ಮ ಜೀವನವೆಲ್ಲರನ್ನು ಸಹಿತ ಪಾವನಗೊಳಿಸ್ಕೊಳ್ಳೋಣ. ಅದಕ್ಕಾಗಿ ಮುಂಚಿತವಾಗಿ ಶ್ರೀಗಳ ಸಾನ್ನಿಧ್ಯದಲ್ಲೇ ಆ ರಾಮನಾಮವನ್ನು ಪಠನೆ ಮಾಡೋಣ. ನಿಮ್ಮೆರಡು ಕೈಗಳನ್ನು ಮೇಲೆತ್ತಿ ಚಪ್ಪಾಳೆ ಬಾರಿಸ್ತಾ ಹನುಮ ಇಲ್ಲಿ ಓಡಿ ಬರಬೇಕು. ಎಲ್ಲರೂ ಹೇಳಿ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮ ರಾಮ ಜಯ ರಾಜ ರಾಮ, ರಾಮ ರಾಮ ಜಯ ಸೀತಾರಾಮ, ರಾಮ ರಾಮ ಜಯ ರಾಜ ರಾಮ, ರಾಮ ರಾಮ ಜಯ ಸೀತಾರಾಮ.
ಬೋಲೋ ರಾಮಭಕ್ತ ಹನುಮಾನ್ ಕಿ. ಒಳ್ಳೆಯದಾಗಲಿ. ಈಗ ಭಜನೆ ಮಾಡಿದ್ದೀರಿ, ರಾಮನಾಮವನ್ನು ಪಠನೆ ಮಾಡಿದ್ದೀರಿ. ಇದೇ ರಾಮನಾಮವನ್ನು ಬರೆದು ಶೀಘ್ರವಾಗಿ ಆ ಗ್ರಂಥಗಳನ್ನು ಈ ಆಸ್ಥಾನಕ್ಕೊಪ್ಪಿಸಿ. ಇದಿಷ್ಟೇ ಅಲ್ಲದಿರ ಇನ್ನೊಂದು ಕಿವಿ ಮಾತಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ಜಾತಕದಲ್ಲಿ ಅವರವರ ಗ್ರಹಸ್ಥಿತಿಗಳು ಸರಿ ಇಲ್ಲ ಅಂದರೆ ನಾವು ಮೊದಲು ಯಾರ ಹತ್ರ ಹೋಗ್ತೀವಿ? ಅಪ್ಪ ಏನಪ್ಪ ನನ್ನ ಗ್ರಹಗತಿಗಳು ಸರಿ ಇಲ್ಲ, ಏನು ಶನಿಕಾಟವೋ, ಯಾವ ಗ್ರಹ ನನ್ನ ಮೈ ಮೇಲೆ ಹತ್ತಿದ್ಯೋ, ಯಾವ ಗ್ರಹದೋಷದಿಂದ ನನಗೆ ಈ ಸಮಸ್ಯೆ ಎದುರಾಗ್ತಿದೆಯೋ ಎಂಬಂಥ ಚಿಂತನೆ ನಮಗೆ ಎದುರಾಗುತ್ತೆ. ಆದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ರಾಜ ತಿರುಕನಾಗಬಲ್ಲ, ತಿರುಕ ಅರಸನಾಗಬಲ್ಲ. ಇದನ್ನು ಮಾಡುವ ಕೈಂಕರ್ಯ ಗ್ರಹಾಧಿಪತಿರಾಗಿರ್ತಕ್ಕಂಥ ಶನೇಶ್ವರನಿಗಿದೆ. ಆದರೆ ಅಂತಹ ಶನಿಗೆ ನಮ್ಮ ಜಾತಕದಲ್ಲಿ ಬರ್ತಕ್ಕಂಥ ದೋಷಗಳ ದೂರ ಮಾಡ್ಕೋಬೇಕಾದ್ರೆ ನಮ್ಮ ವಸ್ತ್ರ ಅಥವಾ ನಮ್ಮ ಮೈ ಮೇಲಿರ್ತಕ್ಕಂಥ ಸ್ವರ್ಣಮಯವಾಗಿರ್ತಕ್ಕಂಥ ಬಂಗಾರದಂಥ ಮನಸ್ಸಿಂದ ಸೇವೆ ಮಾಡ್ತಕ್ಕಂಥದ್ದು, ಒಂದು ಗುಲ್ಗಂಜಿ ಬಂಗಾರವನ್ನು ದಾನವಾಗಿ ಯಾವುದಾದ್ರು ವಿಶೇಷವಾಗಿರ್ತಕ್ಕಂಥ ಆಲಯಗಳಿಗೆ ಸಮರ್ಪಿಸ್ತಕ್ಕಂಥದ್ದು. ಅದರಲ್ಲೂ ಜಗದಪಿತರ ಮುಂದೆ ಪಾರ್ವತಿ ಪರಮೇಶ್ವರು, ಸೃಷ್ಟಿಯಲ್ಲಿ ತಂದೆ ತಾಯಿನ ದೊಡ್ಡವರು ಬೇರೆ ಯಾರೂ ಇಲ್ಲ. ಎದುರುಗಡೆ ಕಾಣುವಂಥ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಆ ಶಾಂತಿ ಈ ಶಾಂತಿ ಅನ್ನೋದಿರ ನಮ್ಮ ಮೇಲಿರ್ತಕ್ಕಂಥ ಒಂದು ಗುಲ್ಗಂಜಿಯಷ್ಟು ಬಂಗಾರವನ್ನಾದರೂ ದೇವಾಲಯಕ್ಕೆ ನಾವು ಅರ್ಪಣೆ ಮಾಡಿದ್ರೆ ಖಂಡಿತ ಶನಿಯಿಂದ ಉಂಟಾಗ್ತಕ್ಕಂಥ ದೋಷಗಳು ದೂರ ಆಗುತ್ತೆ, ಜಾತಕದಲ್ಲಿರ್ತಕ್ಕಂಥ ಗ್ರಹಸ್ಥಿತಿಗಳು ಸಮಂಜಸವಾಗುತ್ತೆ, ನಿಮ್ಮೆಲ್ಲರ ಪ್ರಾರಬ್ಧ ಕರ್ಮ ದೂರ ಆಗುತ್ತೆ. ಆದರೆ ಬಂಗಾರ ಎಂಬತಕ್ಕಂಥದ್ದು ಬಹಳ ಭಾರ, ಹಾಗೆ ಅದು ಬಹಳ ದೂರ ಸಹಿತ. ಬಂಗಾರ ಸಿಕ್ತು ಅಂತ ತೊಗೊಂಡೋಗ್ಬಾರ್ದು, ಬಂಗಾರವನ್ನು ಕದಿಬಾರ್ದು. ಆದರೆ ಬಂಗಾರ ದಾನ ಮಾಡಿದ್ರೆ ಮಾತ್ರ ಅದಕ್ಕೆ 4 ಪಟ್ಟು ಹಿಂದಲೇ ಭಗವಂತ ನಿಮಗೆ ದಯಪಾಲಿಸ್ತಾನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಶ್ರೀಗಳು ಮುಂದಿನ ದಿನಗಳಲ್ಲಿ ಏನೇನು ಕಾರ್ಯಕ್ರಮಗಳು ಹಾಕ್ಕೊಡ್ತಾರೋ, ಏನೇನು ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾರೋ, ಧಾರ್ಮಿಕ ಆಚರಣೆಗೆ ಸಂಬಂಧಪಟ್ಟಂತೆ ಧರ್ಮೀಯ ಸಂಘಟನೆಗೆ ಮತ್ತು ಅಧ್ಯಾತ್ಮದ ಕಡೆ ಅವರ ನಿಲುವು ಒಲವುಗಳು ಏನಿರುತ್ತೋ ಅದೆಲ್ಲವನ್ನೂ ಕೂಡ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮಾಡಲಿಕ್ಕೆ ಸರ್ಕಾರ ಸಿದ್ಧ ಇದೆ ಅನ್ನುವಂಥ ಮಾತು ಹೇಳಿ, ಈ ಕಾರ್ಯಕ್ರಮಕ್ಕೆ ಆನಂದ್ ಗುರೂಜಿಯವರಿಗೆ, ಪರಮಪೂಜ್ಯ ಸ್ವಾಮೀಜಿ ದ್ವಯರಲ್ಲಿ ಪಡಮಟ್ಟು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ ನಾನು ಶುಭಶಂಸೆಯನ್ನು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಬ್ರಾಹ್ಮ್ಯೇ ನಮಃ, ಓಂ ಮಾಹೇಶ್ವರ್ಯೇ ನಮಃ, ಓಂ ಕೌಮಾರ್ಯೇ ನಮಃ, ಓಂ ವೈಷ್ಣವ್ಯೇ ನಮಃ, ಓಂ ವಾರಾಖ್ಯೇ ನಮಃ, ಓಂ ಇಂದ್ರಾಣ್ಯೇ ನಮಃ, ಓಂ ಚಾಮುಂಡಾಯ ನಮಃ, ಓಂ ಚಂಡಿಕಾಯ ನಮಃ, ಓಂ ಮಹಾಕಾಳಿ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ, ಓಂ ಮೂಲ ಪ್ರಕೃತೇ ನಮಃ, ಓಂ ವಿಗತ್ಯೇ ನಮಃ, ಓಂ ವಿದ್ಯಾಯೇ ನಮಃ, ಓಂ ಸರ್ವಭೂತಾಯ ನಮಃ, ಓಂ ಶ್ರದ್ಧಾಯೇ ನಮಃ, ಓಂ ವಿಭತ್ಯೇ ನಮಃ, ಓಂ ಸ್ವರಭ್ಯೇ ನಮಃ, ಓಂ ಪರಮಾತ್ಮನೇ ನಮಃ, ಓಂ ವಾಚೇ ನಮಃ, ಓಂ ಪದ್ಮಾಲಯೇ ನಮಃ, ಓಂ ಶುಕ್ಲೇ ನಮಃ, ಓಂ ಸ್ವಾಹಾಯ ನಮಃ, ಓಂ ಸುಧಾಯ ನಮಃ, ಓಂ ಭವ್ಯಾಯ ನಮಃ. ಲಕ್ಷ್ಮೀ ನಾಣ್ಯವನ್ನು ನಿಮ್ಮ ಬಲಹಸ್ತದಲ್ಲಿ ಇಟ್ಕೊಳ್ಳಿ. ಲಕ್ಷ್ಮೀ ನಾಣ್ಯವನ್ನು ಬಲಹಸ್ತದಲ್ಲಿ ಇಟ್ಕೊಂಡು ನಡೀತಿರ್ತಕ್ಕಂತಹ ಈ ಗಜಲಕ್ಷ್ಮಿ ಅನುಷ್ಠಾನದ ಈ ಸುಂದರವಾದಂತಹ ದೃಶ್ಯವನ್ನು ನೋಡಿ, ಅಮ್ಮ ತಾಯಿ ಮಹಾಲಕ್ಷ್ಮಿ ಹಿಂದೆ ನಭೂತೋ ನ ಭವಿಷ್ಯತ್, ಈ ಒಂದು ಗಜಲಕ್ಷ್ಮಿ ಅನುಷ್ಠಾನ ವೈಕುಂಠದಲ್ಲಿ ನಡೀತಿತ್ತಂತೆ. ವೈಕುಂಠದಲ್ಲಿ ಇಂದ್ರನ ಆಸ್ಥಾನದಲ್ಲಿ ನಡೀತಿರ್ತಕ್ಕಂತಹ ಈ ಗಜಲಕ್ಷ್ಮಿ ಅನುಷ್ಠಾನ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಶ್ರೀಗಳ ಸಾನ್ನಿಧ್ಯದಲ್ಲಿ ನಡೀತಿದೆ. ಅದಾಗಿ ತಾಯಿ ಮಹಾಲಕ್ಷ್ಮಿ ಇವತ್ತಿನ ದಿನದಿಂದ ನಮ್ಮಲ್ಲಿರ್ತಕ್ಕಂಥ ಕರ್ಮಫಲ ದೂರವಾಗಿ ನಮ್ಮ ವಾಸ್ತುಗೃಹದಲ್ಲಿ ಶಾಂತಿ ಸುಖ ನೆಮ್ಮದಿ ದೊರಕಲಿ ಅಂತ ಹೇಳಿ ಆ ಲಕ್ಷ್ಮಿಯ ನಾಣ್ಯವನ್ನು ನಿಮ್ಮ ಕೈಲಿ ಹಿಡಿದು ಇಲ್ಲಿ ಗಜಲಕ್ಷ್ಮಿಗೆ ತೋರಿಸಿ. ಅಂಬಾ ಓಂ ಶ್ರೀಚಕ್ರರಾಜ ಸಿಂಹಾಸನೇಶ್ವರಿ
ಬೀಜಗಳನ್ನು ಕೈಲಿ ಹಿಡಿದಿರ್ತಕ್ಕಂಥವರು ಈ ಬೀಜಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ. ಓಂ ಶ್ರೀಂ ಐಂ ಶ್ರೀಂ ಸೌಹು. ಓಂ ಶ್ರೀಂ ಐಂ ಶ್ರೀಂ ಸೌಹು. ಓಂ ಶ್ರೀಂ ಐಂ ಶ್ರೀಂ ಸೌಹು. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಓಂ ಶ್ರೀಂ ಐಂ ಮಹಾಲಕ್ಷ್ಮೀ ನಮಃ. ಓಂ ಶ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ. सर्वज्ञे सर्ववरदे सर्वदुष्टभयङ्करे सर्वदुःखहरे देवी नित्यं मुक्तिप्रदे देवी मुक्तिप्रदायिनी मन्त्रमूर्ते तदा देवी महालक्ष्मी नमोस्तुते. नमस्तेऽस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोऽस्तुते. महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते. नमस्तेऽस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोऽस्तुते. महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते. नमस्तेऽस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोऽस्तुते. महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते. नमस्तेऽस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोऽस्तुते. महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते महालक्ष्मी नमोस्तुते. ಇವತ್ತು ಬಹಳ ಅದೃಷ್ಟವೇ ಅದೃಷ್ಟ. ಇಂತಹ ಅದೃಷ್ಟ ಬಹುಶಃ ನಾನು ಸಾಕಷ್ಟು ಕಾರ್ಯಕ್ರಮಗಳು ಮಾಡಿಸಿದ್ದೇನೆ. ಎಷ್ಟೋ ಇಡೀ ರಾಜ್ಯವೆಲ್ಲ ಸುತ್ತಾಡಿದ್ದೇನೆ. ನನ್ನ ಕಾರ್ಯಕ್ರಮ ನೋಡ್ತಕ್ಕಂಥ ನನ್ನ ಅಭಿಮಾನಿ ದೇವರುಗಳು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ.
ಇವತ್ತು ಬೆಳಿಗ್ಗೆ ನೆರೆ ಸಂತ್ರಸ್ತರಿಗೆ ಒಳಿತಾಗಲಿ. ಸಾಕಷ್ಟು ಜನ ಮನೆ ಮಠ ಎಲ್ಲ ಕಳ್ಕೊಂಡಿದ್ದಾರೆ. ದನ ಕರುಗಳಿಲ್ಲ, ಪ್ರಾಣಿ ಪಕ್ಷಿಗಳಿಗೂ ತೊಂದರೆ, ಜಲಚರಗಳಿಗೂ ತೊಂದರೆ. ಹಾಗಾಗಿ ಪರಮ ಪವಿತ್ರವಾಗಿರ್ತಕ್ಕಂತಹ ಪರಶುರಾಮ ಕ್ಷೇತ್ರದಲ್ಲಿ ಕಟೀಲು ಶ್ರೀ ದುರ್ಗಾಪರಮೇಶ್ವರಿಯ ಸಾನ್ನಿಧ್ಯದಲ್ಲಿ ನಮ್ಮ ಅದೃಷ್ಟವೋ ಅಥವಾ ನಮಗೆ ಭಗವತಿ ಕೊಟ್ಟಂತಹ ಒಂದು ಸೌಭಾಗ್ಯವೋ ಒಮ್ಮೆ ಕರೆ ಮಾಡಿದ್ವಿ. ಕಳೆದ 3 ದಿವಸ ಹಿಂದೆ ಇವತ್ತೊಂದು ಚಂಡಿ ಹೋಮಕ್ಕೆ ನಾನೊಂದು ಸಂಕಲ್ಪ ಮಾಡಿಸ್ಬೇಕಾಗಿದೆ, ಇದು ಲೋಕ ಕಲ್ಯಾಣಾರ್ಥವಾಗಬೇಕಾಗಿದೆ. ಆ ಸಂಕಲ್ಪ ನಿಮ್ಮಿಂದ ನಮಗೊಂಚೂರು ದಾರಿ ಮಾಡಿಕೊಡಿ ಅಂಥೇಳಿ ಕಟೀಲು ಶ್ರೀ ಕ್ಷೇತ್ರದ ಅಲ್ಲಿನ ಆಡಳಿತ ಮಂಡಳಿಗೆ ಮಾತಾಡಿದಾಗ, ನೀವು ಬನ್ನಿ ಇವತ್ತು ಚಂಡಿ ಹೋಮ ಮಾಡೋಣ ಅಂದರು. ಅಲ್ಲಿ ಒಂದು ಚಂಡಿ ಹೋಮಕ್ಕೆ 1.5-2 ವರ್ಷ ಕಾಯಬೇಕು. ಅಂತಹದ್ದು 3 ದಿನಗಳ ಹಿಂದೆ ನಾನು ಮಾಡಿದ ಸಂಕಲ್ಪ, ಈ ಮಾಡಿದಂಥ ಸಂಕಲ್ಪ ನನ್ನ ಶ್ರೇಯಸ್ಸಿಗಲ್ಲ ಅಥವಾ ನನ್ನ ಪರಿವಾರಕ್ಕಾಗಿ ಅಲ್ಲ. ಉದ್ದೇಶ ಲೋಕ ಕಲ್ಯಾಣಾರ್ಥವಾಗಿ, ಸಮಸ್ತರ ಹಿತಕ್ಕಾಗಿ, ಎಲ್ಲರಿಗೂ ಅನುಕೂಲ ಆಗಲಿಕ್ಕೋಸ್ಕರ. ಸಾಕಷ್ಟು ಜನ ನೆರೆ ಸಂತ್ರಸ್ತರು ಅವರು ಕಣ್ಣೀರು ನೋಡ್ತಿದ್ರೆ ತುಂಬ ಬಾಧೆ